ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಕಾರ್ತಿಕ್ ಅವ್ರ ಬರ್ತ್ಡೇ ಕೂಡ. ಸ್ವಲ್ಪ ವಾಯ್ಸ್ ಸ್ವಲ್ಪ ಡಲ್ಲಾಗಿ ಬರ್ತಿರ್ಬೋದು ಬಿಕಾಸ್ ಗಾಳಿ ಜಾಸ್ತಿ ಇದೆ, ಒಳಗಡೆ ಗಲಾಟೆ ಜಾಸ್ತಿ ಇದೆ. ಅದಕ್ಕೆ ಹೊರಗಡೆ ಬಂದು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಅದು ಮುಗೀತು. ಆ್ಯಂಡ್ ಇವಾಗ ಹಾಗೆ ಲಂಚ್ ಪ್ರಿಪೇರ್ ಆಗ್ತಿದೆ. ಸೊ ಲಂಚಿಗೆ ಮಟನ್ ಬಿರಿಯಾನಿ, ಪೆಪ್ಪರ್ ಚಿಕನು ಮತ್ತು ಇನ್ನೇನು ಚಿಕನ್ನಲ್ಲಿ ಇನ್ನೇನಾದರೂ ಚಿಕನ್ ಗೊಜ್ಜು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ನಮ್ಮ ದಾದಿ ಮಟನ್ ಬಿರಿಯಾನಿ ಮಾಡ್ತಿದ್ದಾರೆ. ಆ್ಯಂಡ್ ಇವತ್ತಿನ ದಿನ ಯಾವ ರೀತಿ ಇರುತ್ತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಂಟರ್ಟೈನ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಎಸ್ ಗೈಸ್, ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫ್ರೆಂಡ್ಸ್, ನಾನ್ ವೆಜ್ ವಿಷಯದಲ್ಲಿ ಬಿರಿಯಾನಿ, ಎಸ್ಪೆಷಲಿ ಬಿರಿಯಾನಿ ವಿಷಯಕ್ಕೆ ಬಂದರೆ ನಾನು ಮಾಡೋದಕ್ಕಿಂತ ಕಾರ್ತಿಕ್ ಅವ್ರ ಅಕ್ಕ ಸಕ್ಕತ್ತಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಯಾವಾಗ ಬಿರಿಯಾನಿ ಮಾಡಿದ್ರು ಮ್ಯಾಕ್ಸಿಮಮ್ ಅವ್ರ ಕೈಲೇ ಮಾಡಿಸ್ತೀವಿ. ಅಂದರೆ ಯಾವ ಫಂಕ್ಷನ್ಗಾದರೂ ಆಗಲಿ, ಜಾಸ್ತಿ ಕ್ವಾಂಟಿಟಿ ಆಗಲಿ ಕಡಿಮೆ ಕ್ವಾಂಟಿಟಿ ಆಗಲಿ ಅವರೇ ಮಾಡ್ತಾರೆ. ಆ್ಯಂಡ್ ಇನ್ ವೆರೈಟೀಸ್ ವಿಷಯಕ್ಕೆ ಬಂದರೆ ವೆರೈಟೀಸ್ ಅಂದರೆ ಚಿಕನ್ ಪೆಪ್ಪರು ಆಗಿರ್ಬೋದು, ಚಿಲ್ಲಿ ಚಿಕನ್ ಆಗಿರ್ಬೋದು, ಚಿಕನ್ ಗೊಜ್ಜು ಥರ ಆಗಿರ್ಬೋದು, ಆ ಥರ ಏನಾದರೂ ಇಂಗ್ರೀಡಿಯೆಂಟ್ಸ್ ಮಾಡಬೇಕಂದ್ರೆ ನಾನು ಮಾಡ್ಕೊತೀನಿ. ಸೊ ಅವ್ರು ಆಲ್ರೆಡಿ ಬಿರಿಯಾನಿಗೆ ಎಲ್ಲ ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ. ಇವತ್ತು ಏನಾಯಿತು ಅಂತಂದರೆ ಮಟನ್ ಆಲ್ರೆಡಿ ಬೇಯಿಸಿದ್ವಿ, ಒಂದು 3 ವಿಜಿಲ್ ಹಾಕ್ಸಿದ್ವಿ. ಬಟ್ ಆದ್ರೂ ಸರಿಯಾಗಿ ಬೆಂದಿರಲಿಲ್ಲ. ಆಮೇಲೆ ಪಾತ್ರೆ ಬೇಯಿಸೋಷ್ಟರಲ್ಲಿ ಅದೊಂದು ಅರ್ಧ ಟೈಮ್ ವೇಸ್ಟ್ ಆಗೋಯಿತು. ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಅದಕ್ಕೇ. ಆ್ಯಂಡ್ ಬಿರಿಯಾನಿ ಇನ್ನೂ ಈ ಮಟನ್ ಬೇಯಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ ಚಿಕನ್ ವೆರೈಟೀಸ್ ಮಾಡೋದಕ್ಕೋಸ್ಕರ. ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬಿರಿಯಾನಿನ ಆ ಕಡೆ ಇಟ್ಬಿಟ್ಟು ಪೆಪ್ಪರ್ ಚಿಕನ್ ಮಾಡಿಬಿಡೋಣ ಅಂತ ಹೇಳಿ, ಇನ್ನು ಟೈಮ್ ಆಗೋಗ್ಬಿಡುತ್ತೆ ಅಲ್ವಾ ಅಂತ ಹೇಳಿ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಈ ಕಡೆ ಬಿರಿಯಾನಿ ಆ ಕಡೆ ಇಟ್ಬಿಟ್ಟು ಈ ಕಡೆ ಪೆಪ್ಪರ್ ಚಿಕನ್ನ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇನ್ನು ಪೆಪ್ಪರ್ ಚಿಕನ್ ಇನ್ನೂ ರೆಸಿಪಿ ಅಪ್ಲೋಡ್ ಮಾಡಿಲ್ಲ. ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ಸ್ ಮಾಡಿ, ಆದಷ್ಟು ಬೇಗ ರೆಸಿಪಿನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಾನಿಲ್ಲಿ ಒಂದು 2 ಚಕ್ಕೆ ಹಾಗೂ 1-2 ಲವಂಗನ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ, ಪೆಪ್ಪರಿಗೆ ಚಕ್ಕೆ ಲವಂಗ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಒಂಥರ ಕಹಿ ಕಹಿ ಬಂದುಬಿಡುತ್ತೆ. ಒಂದು 2 ಹಾಕ್ಕೊಳ್ಳಿ ಸಾಕು. ಇಲ್ಲಿ ನಾನು 1 kg ಆದಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿ, 1.5 ಈರುಳ್ಳಿ ಅಥವಾ ಚಿಕ್ಕದಾಗಿದ್ದರೆ 2 ಈರುಳ್ಳಿ ಸಾಕು. ಆಮೇಲೆ 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಇತ್ತೀಚೆಗೆ ನನ್ನ ಪ್ರೆಗ್ನೆನ್ಸಿ ಡೇಸ್ ಜಾಸ್ತಿ ಹತ್ತಿರ ಬಂದ ಹಾಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗೆ ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ. ಯಾಕಂದರೆ ಜಾಸ್ತಿ ಮಾತಾಡೋಕ್ಕೆ ಹೋದರೆ ಹಾಗೆ ಸಡನ್ನಾಗಿ ಉಸಿರು ಕಟ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ವ್ಲಾಗ್ ಸಹ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕೆಲವೊಬ್ಬರು ಕಾಮೆಂಟ್ಸ್ ಮಾಡಿದ್ದೀರಾ, ವ್ಲಾಗ್ ಹಾಕ್ತೀರಾ, ಡೈಲಿ ಹಾಕಿ, ಜಾಸ್ತಿ ಟೈಮ್ ತೊಗೊತೀರಾ, ಆ್ಯಂಡ್ ವಾರಕ್ಕೊಂದು ಸತಿ ಅಟ್ಲೀಸ್ಟ್ ಹಾಕಿ ಅಂತ ಹೇಳ್ತೀರಾ. ಸೊ ನಾನು ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡೋದಕ್ಕೆ, ಬಟ್ ಆಗ್ತಾಯಿಲ್ಲ. ಈ 7th ಮಂತ್ ಸ್ಟಾರ್ಟ್ ಆದಾಗಿಂದ ಯಾಕೋ ಏನೋ ಗೊತ್ತಿಲ್ಲ, ಬ್ರೀತಿಂಗ್ ಇಶ್ಯೂಸ್ ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಜಾಸ್ತಿ ಮಾತಾಡೋದಾಗಿರ್ಬೋದು, ಸ್ವಲ್ಪ ಜಾಸ್ತಿ ವಾಕಿಂಗು ಅಥವಾ ಸುಮ್ಮನೆ ಕುತ್ಕೊಂಡಿದ್ರು ಸಹ ಉಸಿರು ಕಟ್ದಂಗೆ ಆಗಿಬಿಡುತ್ತೆ ಆ್ಯಂಡ್ ಉಸಿರಾಡೋದಕ್ಕೆ ಆಗೋದಿಲ್ಲ. ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ 1 ಟೇಬಲ್ ಸ್ಪೂನ್ ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಅದನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸುಮಾರು 1 kg ಆದಷ್ಟು ಚಿಕನ್ನ ತೊಗೊಂಡಿದ್ದೀನಿ. ತಗೊಂಡು ಅದನ್ನು ಕೂಡ ಎಣ್ಣೆಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ನು ಎಣ್ಣೆಯಲ್ಲೇ ಬೇಯೋದ್ರಿಂದ ಸ್ವಲ್ಪ ನಿಮಗೆ ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ. ಆ ಚಿಕನ್ ಪೀಸ್ಗಳಿರುತ್ತಲ್ವ, ಅದು ಒಂದು ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ಕೆಲವರು ಹರಿಬರಿಲಿ ಏನು ಮಾಡ್ತಾರೆ ಅಂತಂದರೆ ಚಿಕನ್ ಆಗಿದ ತಕ್ಷಣ ಇನ್ನೊಂದು 2 ನಿಮಿಷನೂ ಬಿಡೋದಿಲ್ಲ, ಹಾಗೆ ಮಸಾಲೆಗಳನ್ನ ಹಾಕ್ಬಿಡ್ತಾರೆ. ಸೊ ಆ ರೀತಿ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಚಿಕನ್ನ ಎಣ್ಣೆಯಲ್ಲೇ ಬೇಯಿಸೋಕ್ಕೆ ಟ್ರೈ ಮಾಡಿ. ಚಿಕನ್ ಎಣ್ಣೆಯಲ್ಲೇ ಬೇಯುವಾಗ ಉಪ್ಪು ಹಾಕಿದ್ದೀರಾ ಅಂತಂದರೆ ನಾವು ಹಾಕಿರುವಂತಹ ಮಸಾಲೆಗಳು ಈ ಚಿಕನ್ ಪೀಸ್ಗಳಿರುತ್ತಲ್ವ ಅದಕ್ಕೆ ಚೆನ್ನಾಗಿ ಹಿಡೀಲಿ ಅಂತ ಅಷ್ಟೇ. ಸೊ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದೇ ರೀತಿ ಒಂದು 5 ನಿಮಿಷದ ಮೇಲೇ ಚೆನ್ನಾಗಿ ಬೇಯಿಸ್ಕೊತೀನಿ ಚಿಕನ್ನ. ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಸೊ ನಾನು ಚಿಕನ್ ಹಾಕಿ ಬೇಯಿಸೋಷ್ಟರಲ್ಲಿ ಬಿರಿಯಾನಿನೂ ಆಗಿತ್ತು, ದಮ್ಗೆ ಇಟ್ಟಿದ್ವಿ. ಆಮೇಲೆ ಇದಕ್ಕೆ ಒಂದು 2 ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸ್ಕೊಂಡು ಜಜ್ಜಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಪೆಪ್ಪರ್ ಚಿಕನ್ಗೆ ಕರಿಬೇವಿನ ಸೊಪ್ಪೆ
ಹೈಲೈಟ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಗೈಸ್, ನಾನು ಈ ಪೆಪ್ಪರ್ ಚಿಕನ್ ಮಾಡೋವಾಗೆ ಅರ್ಧ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಬಟ್ ಅರ್ಧ ಆಗಿದ ತಕ್ಷಣ ಎಲ್ಲರೂ ಬಂದುಬಿಟ್ರು, ಅಂದರೆ ನಮ್ಮ ಮಾವ ಅವರೆಲ್ಲ ಬಂದುಬಿಟ್ರು. ಸೊ ಅವ್ರು ಏನೋ ಮಾತಾಡ್ತಾಯಿದ್ರು, ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಸರಿಯಾಗಿ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಆವಾಗೆ ವಾಯ್ಸ್ ಮಾಡೋಕ್ಕೆ ಹೋಗಿಲ್ಲ, ಮಾಡಿದ ವಾಯ್ಸು ಸಹ ಕಟ್ ಮಾಡಿಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಮಾತಾಡೋಕ್ಕೆ ಆಗ್ತಿಲ್ಲ ಆ್ಯಂಡ್ ಉಸಿರು ಕಟ್ದಂಗೆ ಆಗ್ತಾಯಿದೆ. ನನ್ನ ವಾಯ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದರೆ ಅಥವಾ ಏನಾದರೂ ವಾಯ್ಸ್ ಚೆನ್ನಾಗಿಲ್ಲ ಅಂತ ಅನಿಸಿದ್ರೇನು ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇವಾಗ ವಾಯ್ಸ್ ಆ ರೀತಿ ಆಗಿಬಿಟ್ಟಿದೆ, ಅಂದರೆ ಉಸಿರಾಟಕ್ಕೆ ತೊಂದರೆಯಿಂದ ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ಒಂದು 5-10 ನಿಮಿಷ ಚೆನ್ನಾಗಿ ಎಣ್ಣೆಲೆ ಚಿಕನ್ ಬೇಯಿಸ್ಕೊಂಡಿದ್ದ ನಂತರ ಇದಕ್ಕೆ 1-1.5 ಟೇಬಲ್ ಸ್ಪೂನ್ ಆದಷ್ಟು ಧನಿಯಾ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಅಂದರೆ ಉಪ್ಪು ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಸ್ಟಾರ್ಟಿಂಗಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಆಮೇಲೆ ಒಂದು 3-4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಒಂದು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೆಪ್ಪರ್ ಚಿಕನ್ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಸೂಪರ್ ಆಗಿತ್ತು. ಅಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಆಗಬೇಕಿತ್ತು. ಅಂದರೆ ಖಾರ ಸ್ವಲ್ಪ ಕಡಿಮೆ ಇತ್ತು, ಯಾಕಂತಂದರೆ ಮಕ್ಕಳೆಲ್ಲ ಇದ್ವರಲ್ವ, ಅವ್ರು ಸ್ವಲ್ಪ ಖಾರ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಸ್ಪೈಸಸ್ ಸ್ವಲ್ಪ ಕಡಿಮೆ ಹಾಕಿದ್ರಿ. ಆಮೇಲೆ ಬಿರಿಯಾನಿ ಆಗಿದ ನಂತರ ಪೆಪ್ಪರ್ ಚಿಕನ್ ಆ ಕಡೆ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಡೆ ಚಿಕನ್ ಗೊಜ್ಜು ಮಾಡ್ಕೊಂಡ್ವಿ. ಚಿಕನ್ ಗೊಜ್ಜು ಮಾಡ್ತಲೇ ಮುದ್ದೆನೂ ರೆಡಿ ಆಯಿತು ಅಂತ ಹೇಳಿಬಿಟ್ಟು ಟೈಮ್ 12:15 ಆಗಿತ್ತು ಅಷ್ಟೇ. ಸರಿ, ಎಲ್ಲ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂತ್ಕೊಂಡು ಒಂದ್ಸತಿ ಊಟ ಮಾಡ್ಕೊಂಡ್ವಿ. ಸರಿ, ಊಟ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ. ಚಿಟ್ಟಿಮಾನು ಸಹ ಮಲಗಿಸ್ಬಿಟ್ಟು ನಾನು ಒಂದು ಅವರ್ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕಾರ್ತಿಕ್ ಅವ್ರ ಬರ್ತಡೆಗೆ ಕೇಕ್ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕೇಕ್ ತರಿಸೋದಕ್ಕಿಂತ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿಬಿಟ್ಟು ಕೇಕ್ ಮಾಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗಡೆ ಶಾಪ್ಗೆ ಹೋಗಿ ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ಗಳು ಹಾಗೂ ಹಾಲು ಎಲ್ಲ ತೊಗೊಂಡು ಬಂದೆ. ಕೇಕ್ನ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನನ್ನ ನಾದಿನಿ ಮಗನ ಸಹ ಕರ್ಕೊಂಡು ಬಂದೆ. ನನ್ನ ಜೊತೆಗೆ ಹೆಲ್ಪ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಒಬ್ಬಳೇ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಸ್ವಲ್ಪ ಟಯರ್ಡಾಗಿ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಪಾಪ ಅವನು ಬಂದು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದ. ಸರಿ ಅಂತ ಹೇಳಿಬಿಟ್ಟು ಓರಿಯೋ ಬಿಸ್ಕೆಟ್ ಅಂದರೆ ಓರಿಯೋ ಕೇಕ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ಗೈಸ್, ಇವತ್ತು ಈ ಬರ್ಡೇ ದಿವಸ ಈ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳಿದ್ರೆ, ಕೇಕ್ ಮಾಡುವಾಗ ಅದಕ್ಕೆ ಒಂದು ಸ್ವಲ್ಪ ಹಾಲು ಜಾಸ್ತಿ ಆಗಿಬಿಟ್ಟಿದೆ, ಅಂದರೆ ಸ್ವಲ್ಪ ನೀರಾಗಿಬಿಟ್ಟಿತ್ತು. ನಾನು ಅದನ್ನ ಗಮನಿಸ್ಕೊಂಡೇ ಹಾಗೆ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಬಿಟ್ಟಿದ್ದೆ. ನೋಡಿ, ನಾವೇನಾದರೂ ಅಡುಗೆ ಮಾಡೋಕ್ಕೆ ಹೋಗುವಾಗ ಒಂದು ಸಣ್ಣ ಮಿಸ್ಟೇಕ್ ಆದರೆ ಆ ಅಡುಗೆನೇ ಸ್ಪಾಯ್ಲ್ ಆಗಿಬಿಡುತ್ತಲ್ವ. ಸೊ ನನ್ನ ವಿಷಯದಲ್ಲೂ ಹಾಗೇ ಆಯಿತು. ಒಂದು ಸ್ವಲ್ಪ ಅಂದರೆ ಒಂದು 1/4 ಗ್ಲಾಸ್ ಆದಷ್ಟು ಹಾಲನ್ನ ಜಾಸ್ತಿ ಹಾಕಿದ್ದಕ್ಕೆ ಇಡೀ ಕೇಕೇ ಸ್ಪಾಯ್ಲ್ ಆಗೋಯಿತು. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿತ್ತು. 6 ಗಂಟೆ ಸ್ಟಾರ್ಟ್ ಮಾಡಿದ್ದಕ್ಕೆ 8 ಗಂಟೆ ಆದರೂ ಕೇಕ್ ಪ್ರಾಪರಾಗಿ ಬಂದಿಲ್ಲ. ಎಷ್ಟೋ ಆಸೆ ಪಟ್ಟು ತುಂಬ ಪ್ರೀತಿಯಿಂದ ಮಾಡೋಣ ಅಂತ ಹೋದರೆ ಹೀಗೆ ಆಗೋದು ಅಂತ ಅನಿಸುತ್ತೆ. ನಾನು ಅಟ್ಲೀಸ್ಟ್ ಬಾಯ್ಲ್ ಆಗೋದಕ್ಕಿಂತ ಮುಂಚೆ ನೋಡ್ಕೊಂಡಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆವಾಗ ನಾನು ಗಮನಿಸ್ಕೊಂಡಿಲ್ಲ. ಆವಾಗ ಗಮನಿಸ್ಕೊಂಡು ಅಟ್ಲೀಸ್ಟ್ ಅದಕ್ಕೆ ಇನ್ನೂ ಬೇರೆ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಚೆನ್ನಾಗಿ ಬರ್ತಾಯಿತ್ತು ಏನೋ ಕೇಕು. ನೋಡಿ, ಈ ರೀತಿ ಫುಲ್ ಸ್ಪಾಯ್ಲ್ ಆಗಿಬಿಟ್ಟಿದೆ. ನಾನಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೆ. ಊಟ ಮಾಡೋಕ್ಕೂ ಇಷ್ಟ ಆಗಲಿಲ್ಲ, ಆ ರೀತಿ ಡಿಸಪಾಯಿಂಟ್ ಆಗಿಬಿಟ್ಟಿತ್ತು. ಟೈಮ್ ನೋಡ್ರಿ 8 ಗಂಟೆ ಆಗಿಬಿಟ್ಟಿತ್ತು. ಆವಾಗ ಕೇಕ್ ತರಿಸಿ ಕಟ್ ಮಾಡಿಸೋ ಅಷ್ಟು ಪೇಷನ್ಸ್ ಸಹ ಇದ್ದಿಲ್ಲ. ಆ್ಯಂಡ್ ಅಷ್ಟೊತ್ತಿಗೆ ಹೊರಗಡೆ ಹೋಗಿ ತರೋಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು, ಬಟ್ ಕೇಕ್ ಸ್ಪಾಯ್ಲ್ ಆಗಿತ್ತು, ಆದ್ರೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಯಾಕಂತಂದರೆ ರುಚಿ ಆ ರೀತಿ ಇತ್ತು. ಕೇಕ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಶೇಪ್ ಬಂದಿಲ್ಲ ಅಷ್ಟೇ. ಆದರೆ ಸ್ವಲ್ಪ ಸೀದೋಗಿ ಸಹ ಇತ್ತು. ಸೈಡಲ್ಲೆಲ್ಲ ಜಾಸ್ತಿ ಬಾಯ್ಲ್ ಮಾಡಿದ್ದಕ್ಕೆ ಸೀದೋಗ್ಬಿಟ್ಟಿತ್ತು. ಬಟ್ ಟೇಸ್ಟ್ ವಿಷಯಕ್ಕೆ ಬಂದರೆ ಟೇಸ್ಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನನಗೆ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಟೇಸ್ಟ್ ಇಷ್ಟು ಚೆನ್ನಾಗಿದೆ ಅಲ್ವಾ, ಬಟ್ ಕೇಕ್ ಶೇಪ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಹಂಗೆ ತೊಗೊಂಡೋಗಿ ನಮ್ಮ ಹಸ್ಬೆಂಡ್ಗೆ ಕಟ್ ಮಾಡಿ, ನೋಡಿ ನಿಮ್ಮ ಬರ್ಡೇ ಕೇಕ್ ಅಂತ ಹೇಳಿಬಿಟ್ಟು ಕೊಟ್ಟೆ. ಬಟ್ ಅವರು ಏನೂ ಡಿಸಪಾಯಿಂಟ್ ಆಗದಿರೇ ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಟ್ ಮಾಡಿದ್ರು. ಪರವಾಗಿಲ್ಲ ಬಿಡು, ಏನು ಡಿಸಪಾಯಿಂಟ್ ಆಗಬೇಡ, ಇದೆಲ್ಲ ಕಾಮನ್ನೇ ಅಂತ ಹೇಳಿಬಿಟ್ಟು ಅದೇ ಕೇಕ್ನ ಕಟ್ ಮಾಡಿ ಸೊ ಎಲ್ಲರೂ ಹಂಚ್ಕೊಂಡು ತಿಂದ್ವಿ. ಸೊ ಕೇಕ್ ಶೇಪ್ ಚೆನ್ನಾಗಿ ಬಂದಿಲ್ಲ ಅಷ್ಟೇ, ಬಟ್ ಕೇಕ್ ಟೇಸ್ಟ್ ಎಲ್ಲರಿಗೂ ಇಷ್ಟ ಆಯಿತು ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ತಿಂದರು. ಬಟ್ ನನಗಂತೂ ಡಿಸಪಾಯಿಂಟ್ ಮನಸ್ಸಲ್ಲಿ ಹಾಗೇ ಇತ್ತು. ಕೇಕ್ ಈ ರೀತಿ ಸ್ಪಾಯ್ಲ್ ಆಗಿದೆ ಅಲ್ವಾ, ಶೇಪ್ ಚೆನ್ನಾಗಿ ಬಂದಿಲ್ಲ ಅಲ್ವಾ. ಏನೇನೋ ಮಾಡಬೇಕು ಅಂದ್ಕೊತೀವಿ ಕೆಲವೊಂದು ಸತಿ, ಬಟ್ ಏನೇನೋ